ಸೂಪರ್ ಪ್ರೈಮ್ ಎಟ್ ನನಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ನಿಮಗೆ ಸೂಪರ್ ಪ್ರೈಮ್ನಲ್ಲಿ ವಿವರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ನಿಮಗೆ ಮೊದಲಿಗೆ ಹೇಳ್ತಾ ಹೋಗ್ತೀನಿ. ಮೇಲ್ಮನೆ ಚುನಾವಣೆಯ ಜಟಾಪಟಿ ಈಗ ಬಹಳ ಜೋರಾಗಿದೆ. ದೇವೇಗೌಡರಿಗೆ ಟಿಕೆಟ್ ಸಿಕ್ಕಿಲ್ಲ, ಬದಲಿಗೆ ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರಿಗೆ ಮಣೆ ಹಾಕಲಾಗಿದೆ. ಇನ್ನು ಪರಿಷತ್ನ 5 ಅಭ್ಯರ್ಥಿಗಳ ಗೆಲುವಿಗಾಗಿ ಈಗ ಕಾಂಗ್ರೆಸ್ ಮುಂದಾಗಿರುವಂಥದ್ದು ಅಖಾಡವನ್ನು ರಂಗೇರಿಸುವಂತೆ ಮಾಡಿದೆ. ಹಾಗೆಯೇ ಡಿ ಕೆ ಶಿವಕುಮಾರ್ ಸಿಎಂ ಆಗಿ 4 ದಿನ ಆಯಿತು, ಆದರೆ ಮಂತ್ರಿಗಳಲ್ಲಿ ಅಸಮಾಧಾನ ಮುಂದುವರೆದಿದೆ. ಮುಖ್ಯಮಂತ್ರಿ ಸ್ಥಾನ ಮಿಸ್ ಆಗಿದ್ದಕ್ಕೆ ಪರಮೇಶ್ವರ್ ಅವರು ಭಾವುಕರಾದರೆ ಕ್ಯಾಬಿನೆಟ್ ಲಾಬಿ ಹಾಗೆಯೇ ಮುಂದುವರಿತಾ ಇದೆ. ಇನ್ನು ರಾಜ್ಯಾದ್ಯಂತ ಮುಂಗಾರು ಆರ್ಭಟ ಬಹಳ ಜೋರಾಗಿದೆ. ಕರಾವಳಿಯಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಉತ್ತರ ಕರ್ನಾಟಕದಲ್ಲೂ ಕೂಡ ಭಾರೀ ಮಳೆ ಸುರಿತಾ ಇದೆ. ಹಾಗೆಯೇ ಯುದ್ಧ ನಿಲ್ತು ಅನ್ನೋವಾಗಲೇ ಮತ್ತೆ ಸಂಘರ್ಷ ಎದುರಾಗಿದೆ. ಇರಾನ್ ಇಸ್ರೇಲ್ ಮಧ್ಯೆ ಕ್ಷಿಪಣಿಗಳು ಆರ್ಭಟಿಸೋದಕ್ಕೆ ಶುರುವಾಗಿದ್ದಾವೆ. ಭಾರತದಿಂದಲೂ ಕೂಡ ಎಚ್ಚರಿಕೆ ಸಂದೇಶ ರವಾನೆ ಆಗಿದೆ. ಇನ್ನು ಫಿಲಿಪೈನ್ಸ್ನಲ್ಲಿ 7.8ರ ತೀವ್ರತೆಯ ಭೂಕಂಪನವಾಗಿದ್ದು ನೋಡ್ತಾ ಇದ್ದಂತೆ ಕಟ್ಟಡಗಳು ಧರೆಗುಳಿದ್ದಾವೆ. ಈಗಾಗಲೇ 20ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಎಲ್ಲ ಸುದ್ದಿಗಳನ್ನು ಕೂಡ ವಿವರವಾಗಿ ನೋಡ್ತಾ ಹೋಗೋಣ. DCM ಆಗಿದ್ದ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದ ಮೇಲೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಮೊದಲ ಹಂತದ ಸಚಿವ ಸಂಪುಟವು ಕೂಡ ರಚನೆ ಮಾಡಿಯಾಗಿದೆ. ಮುಖ್ಯಮಂತ್ರಿಯವರೇನೋ ಬಹಳ ಉತ್ಸಾಹದಿಂದ ಓಡಾಡ್ತಾ ಇದ್ದಾರೆ. ಈಗ 2ನೇ ಹಂತದ ಸಂಪುಟ ರಚನೆಯ ಜೊತೆಗೆ ಸಂಸತ್ತು ಮತ್ತು ವಿಧಾನಮಂಡಲದ ಮೇಲ್ಮನೆಯ ಚುನಾವಣೆಗಳ ಅಗ್ನಿ ಪರೀಕ್ಷೆ ಈಗ ಶಿವಕುಮಾರ್ ಅವರಿಗೆ ಎದುರಾಗಿದೆ. ಜೂನ್ 18ಕ್ಕೆ ರಾಜ್ಯಸಭೆ ಮತ್ತು ರಾಜ್ಯ ವಿಧಾನ ಪರಿಷತ್ನ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಜ್ಯಸಭೆಗೆ ರಾಜ್ಯ ವಿಧಾನಸಭೆಯಿಂದ 4 ಮಂದಿಯನ್ನು ಆಯ್ಕೆ ಮಾಡಿ ಕಳಿಸುವಂತಹದ್ದಕ್ಕೆ ಅವಕಾಶಗಳಿರುವಂಥದ್ದು. ಕಾಂಗ್ರೆಸ್ನಿಂದ 3 ಮತ್ತು ವಿಪಕ್ಷವಾದಂತಹ ಬಿಜೆಪಿ ಮತ್ತು JDS ದೋಸ್ತಿಯಿಂದ ಕೇವಲ 1 ಸ್ಥಾನ ಮಾತ್ರ ಆಯ್ಕೆ ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಈ ಬಾರಿ ಚುನಾವಣೆಯಲ್ಲಿ ಯಾವುದೇ ಗೊಂದಲಗಳು ಎದುರಾಗಬಾರದು ಅನ್ನುವ ಕಾರಣಕ್ಕಾಗಿ ಆಯ್ಕೆಗಳನ್ನು ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಅದರ ಜೊತೆಗೆ ಈಗ ಅಸಲಿ ಆಟ ಶುರುವಾಗಿರುವಂಥದ್ದು ವಿಧಾನ ಪರಿಷತ್ನ 7ನೇ ಅಭ್ಯರ್ಥಿಯ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ. ಕಾಂಗ್ರೆಸ್ ಅಭ್ಯರ್ಥಿಗಳು ಈಗಾಗಲೇ ರಾಜ್ಯಸಭೆಗೆ ಇರುವಂಥವರು ಮಲ್ಲಿಕಾರ್ಜುನ ಖರ್ಗೆ ಅವರು, AICC ಅಧ್ಯಕ್ಷರು. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇರೋದ್ರಿಂದಾಗಿ ಕಾಂಗ್ರೆಸ್ ಕೂಡ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಅದಕ್ಕೆ ಕಾಂಗ್ರೆಸ್ಗೆ ಇರುವಂಥ ಅವಕಾಶದಲ್ಲಿ ಏನು 3 ಜನರನ್ನು ಕಳಿಸೋದಕ್ಕೆ ಅವಕಾಶ ಇದೆ ಈಗಾಗಲೇ ರಾಜ್ಯಸಭೆಗೆ, ಅದನ್ನು ಕಾಂಗ್ರೆಸ್ ಬಳಕೆ ಮಾಡ್ಕೊಳ್ತಿದೆ. ಹೇಗಿದ್ರೂ ಕೂಡ ಒಂದು ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಳುವಂಥ ಅವಕಾಶ ಬಿಜೆಪಿಗೆ ಇದ್ದೇ ಇದೆ. ಬಿಜೆಪಿಗೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ರಿಸ್ಕ್ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇಲ್ಲ. 4ನೇ ಸ್ಥಾನಕ್ಕೆ ಇರೋದ್ರಿಂದಾಗಿ ಬಿಜೆಪಿ ಕೂಡ ಒಂದು ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿರುವಂಥದ್ದು. ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್ ಹಾಗೆಯೇ ಪವನ್ ಖೇರಾ ಅವರು ಕೂಡ ಅಭ್ಯರ್ಥಿಗಳಾಗಿ ಅಖಾಡದಲ್ಲಿದ್ದರೆ, ಬಿಜೆಪಿ ಸರ್ಪ್ರೈಸ್ ಅಭ್ಯರ್ಥಿಯನ್ನು ಕೊಟ್ಟಿರುವಂಥ ನಿಜಕ್ಕೂ ಕೂಡ ಬಿಜೆಪಿ ಪ್ರೊಫೆಸರ್ ಎಂ ನಾಗರಾಜು ಶಿಕ್ಷಣ ತಜ್ಞರು, ಬಿಜೆಪಿಯ OBC ನಾಯಕ, ಅವರನ್ನು ಅಖಾಡಕ್ಕೆ ಇಳಿಸಲಾಗಿದೆ. ದೋಸ್ತಿ ಅಭ್ಯರ್ಥಿಯಾಗಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರಿಗೆ ಏನಾದರೂ ಚಾನ್ಸ್ ಸಿಗಬಹುದಾ? ಈ ಅನುಮಾನ ಇದ್ದೇ ಇತ್ತು. ಯಾಕಂದರೆ JDSಗೆ ಹೇಳಿಕೆ ಇರುವಂಥದ್ದು ಕೇವಲ 18 ಶಾಸಕರ ಬಲ ಮಾತ್ರ. ತನ್ನ ಶಾಸಕರನ್ನೇ ನೆಚ್ಚಿಕೊಂಡು ಅವರಿಗೆ ರಾಜ್ಯಸಭೆಗೆ ಹೋಗುವಂಥ ಕನಸು ಕಾಣುವ ಅವಕಾಶ ಇರಲಿಲ್ಲ. ಆದರೆ JDS ನಿರೀಕ್ಷೆಯನ್ನು ಮಾಡ್ಕೊಂಡಿತ್ತು. JDSನಲ್ಲಿ ಒಂದು ಸಾಮಾನ್ಯವಾದಂಥ ಒಂದು ಒಪಿನಿಯನ್ ಇದ್ದೇ ಇತ್ತು. ಬಿಜೆಪಿಯವರು ಬಹುಶಃ ದೇವೇಗೌಡರ ಹಿರಿತನದ ಕಾರಣಕ್ಕಾಗಿ ಅವರನ್ನು ರಾಜ್ಯಸಭೆಗೆ ಕಳಿಸಬಹುದೇನೋ ಅನ್ನುವಂಥ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಭಾಳ ಜೋರಾಗಿ ನಡೀತಾ ಇತ್ತು. ಆದರೆ ಅವೆಲ್ಲವೂ ಕೂಡ ಸುಳ್ಳಾಗಿದೆ. ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆ ದಿನ ಆಗಿತ್ತು. ಹೀಗಾಗಿ ಬಿಜೆಪಿ ತನ್ನ ಅಭ್ಯರ್ಥಿ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನು ಹೆಸರಿಸಿತು. ನಂತರ ವಿಧಾನಸೌಧದಲ್ಲಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇವರಿಗೆ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸೇರಿದಂತೆ ಘಟಾನುಘಟಿಗಳು ಸಾಥ್ ನೀಡಿ ಅವರ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಮೂಲಕ ಪಕ್ಷ ಹೇಳಿದಂತಹ ಅಭ್ಯರ್ಥಿ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಇದರಿಂದಾಗಿ ದೇವೇಗೌಡರಿಗೆ ಈಗ ರಾಜ್ಯಸಭೆಯ ಸ್ಥಾನ ಇಲ್ಲ. ದೇವೇಗೌಡರು 1962ರಲ್ಲಿ ಮೊದಲ ಬಾರಿಗೆ ಶಾಸನಸಭೆಯನ್ನು ಪ್ರವೇಶ ಮಾಡಿದಂಥವ್ರು. ಅಲ್ಲಿಂದ ಇಲ್ಲಿವರೆಗೆ ನೋಡ್ತಾ ಬಂದಾಗ ಒಂದು ನಡುವೆ 1-2 ಸಣ್ಣ ಅವಧಿಗಳನ್ನು ಹೊರತುಪಡಿಸಿದರೆ ನಿರಂತರವಾಗಿ ಅವರು ಒಂದು ಲೋಕಸಭೆಯಲ್ಲಿದ್ದರು ಅಥವಾ ವಿಧಾನಸಭೆಯಲ್ಲಿದ್ದರು ಅಥವಾ ರಾಜ್ಯಸಭೆಯಲ್ಲಿ ಇದ್ದರು. ಈಗ ಮೈತ್ರಿ ಅಭ್ಯರ್ಥಿಯಾಗಿ HD ದೇವೇಗೌಡರಿಗೆ ಅವಕಾಶ ಸಿಕ್ಕಿಲ್ಲ. ಬಹುತೇಕ ಇದು ದೇವೇಗೌಡರು ಸಂಸತ್ ಸದಸ್ಯರಾಗಿ ಕೆಲಸ ಮಾಡುವಂತಹ ಅವಧಿ ಮುಕ್ತಾಯ ಆದಂತೆ ಗೋಚರ ಆಗ್ತಿದೆ. ಯಾಕಂದರೆ ಸದ್ಯಕ್ಕಂತೂ JDSಗೆ ಅವರನ್ನು ರಾಜ್ಯಸಭೆಗೆ ಕಳಿಸುವಂತಹ ಶಕ್ತಿ ಇಲ್ಲ. ಬಿಜೆಪಿ ಹೈಕಮಾಂಡ್ ಹೊಸ ಸಂದೇಶವನ್ನು ಆಲ್ರೆಡಿ ರವಾನೆ ಮಾಡಿದೆ. ಏನು, ನಾವು ನಮ್ಮ ಪಕ್ಷದಿಂದ ಕೊಡುವಂತಹ ಅಭ್ಯರ್ಥಿ ನಮ್ಮ ಕಾರ್ಯಕರ್ತರಿಗೆ ಕೊಡುವಂತಹ ಮಾನ್ಯತೆ ಅದರ ಪ್ರಕಾರವಾಗಿ ನಾವು ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಕೊಟ್ಟಿದ್ದಾರೆ. JDSಗೆ ಸ್ವಂತ ಬಲದಿಂದ ಗೆಲ್ಲೋದಕ್ಕೆ ಅಗತ್ಯ ಬೇಕಾದಷ್ಟು ಸಂಖ್ಯಾಬಲ ಇಲ್ಲ. ಅವರಿಗೆ ಬಹಳ ಸಂಖ್ಯಾಬಲದ ಕೊರತೆ ಇದೆ. ಎಷ್ಟು ಸಂಖ್ಯಾಬಲದ ಕೊರತೆ ಇದೆ ಅಂದರೆ ಹತ್ರ 30 ಶಾಸಕರ ಕೊರತೆ ಇದೆ ಅವರಿಗೆ. 48 ಶಾಸಕರ ಬಲ ಬೇಕಾಗುತ್ತೆ. ಒಬ್ಬ
ರಾಜ್ಯಸಭೆಗೆ ಕಳಿಸುವಂತಹ ಅಭ್ಯರ್ಥಿಗೆ ಬೇಕಾಗಿದೆ. ಹೀಗಾಗಿ ಸಂಖ್ಯಾಬಲದ ಕೊರತೆಯಿಂದಾಗಿ ಅವರಿಗೆ ದೇವೇಗೌಡರನ್ನು ಕಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಡಿ ವಿ ಸದಾನಂದಗೌಡರು ಹಾಗೂ ಸುಮಲತಾ ಅವರು ರಾಜ್ಯಸಭೆಯ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಯಾಕೆಂದರೆ ಅವರ ಹೆಸರುಗಳನ್ನು ರಾಜ್ಯ BJP ರೆಕಮೆಂಡ್ ಕೂಡ ಮಾಡಿತ್ತು. ಆದರೆ ಕಡೆ ಗಳಿಗೆಯಲ್ಲಿ BJP ಹೈಕಮಾಂಡ್ ರಾಜ್ಯದ BJPಯ ನಿರ್ಧಾರಗಳಿಗಿಂತ ಹೆಚ್ಚಾಗಿ BJP ಹೈಕಮಾಂಡ್ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಟಿಕೆಟ್ ಕೊಡುವಂತಹ ತೀರ್ಮಾನಕ್ಕೆ ಬಂದಿದೆ. ಹಾಗಾದರೆ ಯಾರು ಈ ಪ್ರೊಫೆಸರ್ ಎಂ ನಾಗರಾಜ್ ಅನ್ನೋದನ್ನು ನೋಡ್ತಾ ಹೋದರೆ ಅಷ್ಟೇನು ಪರಿಚಿತವಲ್ಲದ ಹೊಸ ಮುಖಕ್ಕೆ ಈಗ ಹೈಕಮಾಂಡ್ ಮಣೆ ಹಾಕಿದೆ. ಅಂದರೆ ರಾಜ್ಯಾದ್ಯಂತ ಏನು ಭಾಳ ಪರಿಚಿತ ಇರುವಂಥ ವ್ಯಕ್ತಿ ಅಲ್ಲ, ಆದರೆ ಹುಬ್ಬಳ್ಳಿಯಲ್ಲಿ ಇವರು ಹೆಚ್ಚು ಪರಿಚಿತರಾಗಿರುವಂಥವರು, ಶಿಕ್ಷಣ ತಜ್ಞರು, RSS ಮೂಲದ ವ್ಯಕ್ತಿ, RSS ಜೊತೆಗೆ ಬಹಳ ನಿಕಟವಾದಂತಹ ಸಂಪರ್ಕವನ್ನು ಹೊಂದಿರತಕ್ಕಂತಹ ಪ್ರೊಫೆಸರ್ ಎಂ ನಾಗರಾಜ್. ಅಂತಿಮ ಹಂತದಲ್ಲಿ ಪ್ರೊಫೆಸರ್ ಎಂ ನಾಗರಾಜ್ ಅವರ ಹೆಸರನ್ನು ಘೋಷಣೆ ಮಾಡಿದೆ. ಕಳೆದ 2-3 ಎಲೆಕ್ಷನ್ಗಳಲ್ಲೂ ಕೂಡ BJP ಈ ರೀತಿಯಾಗಿ ಸರ್ಪ್ರೈಸ್ಗಳನ್ನು ಕೊಡ್ತಾ ಬಂದಿದೆ ಕರ್ನಾಟಕದಿಂದ ರಾಜ್ಯಸಭೆಗೆ ಕಳಿಸುವಂತಹ ಅಭ್ಯರ್ಥಿಗಳ ವಿಚಾರಕ್ಕೆ. ಈ ಹಿಂದೆ ಕರ್ನಾಟಕ ರಾಜ್ಯ BJP ಉಪಾಧ್ಯಕ್ಷರಾಗಿ ಕೂಡ ಇವರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಸಂಘಟನೆಯ ಕೆಲಸ ಅವರಿಗೆ ಗೊತ್ತಿದೆ. ಅಷ್ಟೇ ಅಲ್ಲದೆ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಗಿಯೂ ಕೂಡ BJP ಸರ್ಕಾರದ ಅವಧಿಯಲ್ಲಿ ಅವ್ರನ್ನ ನೇಮಕ ಮಾಡಲಾಗಿತ್ತು. ಅವಾಗ ಅವರು ಸದಸ್ಯರಾಗಿ ಕೂಡ ಕೆಲಸ ಮಾಡಿದಂಥವ್ರು. ಇನ್ನು ಹಿಂದುಳಿದ ಕುರುಬ ಸಮುದಾಯಕ್ಕೆ ಸೇರಿರತಕ್ಕಂತಹ ನಾಯಕ, ಆ ಕಾರಣಕ್ಕಾಗಿ ಅವರಿಗೆ ಮಣೆ ಹಾಕಲಾಗಿದೆ. ಹಿಂದುಳಿದ ವರ್ಗಗಳ ಮತದಾರರನ್ನು ಸೆಳೆಯುವಂತಹ ತಂತ್ರಗಾರಿಕೆ ಎಂದು ಕೂಡ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳಬಹುದು. ಇನ್ನು ರಾಜ್ಯಸಭೆಗೆ ಮಾಜಿ ಪ್ರಧಾನಿ HD ದೇವೇಗೌಡರನ್ನ ಆಯ್ಕೆ ಮಾಡಿದ BJP ಹೈಕಮಾಂಡ್ ಕ್ರಮಕ್ಕೆ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡ್ತಾ ಇದ್ದಾರೆ. ಯಾಕಂದರೆ ದೇವೇಗೌಡರನ್ನ ಕಳಿಸಿಲ್ಲ ಅನ್ನುವಂತಹ ನೋವು JDSನವ್ರಿಗಿಂತ ಜಾಸ್ತಿ ಈಗ ಕಾಡೋದಕ್ಕೆ ಶುರು ಆಗಿರುವಂಥದ್ದು ಕಾಂಗ್ರೆಸ್ನವ್ರಿಗೆ. HD ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ನಿರಾಕರಣೆ ಮಾಡಿ JDSಗೆ ಅವಮಾನ ಮಾಡಿದ್ದಾರೆ, ಕರ್ನಾಟಕಕ್ಕೆ ಅವಮಾನ ಮಾಡಿದ್ದಾರೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅಧಿಕಾರಕ್ಕೆ ಅಂಟಿಕೊಂಡಿದ್ದಾರೆ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೇರಿದಂತೆ ಹಲವರು ಟೀಕಾ ಪ್ರಹಾರಗಳನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ದೋಸ್ತಿ ನಾಯಕರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರಿಗೆ ಅವರ ರಾಜ್ಯಸಭಾ ಸ್ಥಾನವನ್ನು ನಿರಾಕರಿಸಿದ್ದಾರೆ. ಇದು ದೇವೇಗೌಡರಿಗೆ ಆಗಿರ್ತಕ್ಕಂಥ ಅಪಮಾನ ಅಲ್ಲ, ಇದು JDSಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಮತ್ತು NDAದವರು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನವನ್ನು ಮಾಡಿದ್ದಾರೆ. 18 ನಂಬರ್ ಇಟ್ಕೊಂಡು ನಾವು ಪಾರ್ಲಿಮೆಂಟಿಗೆ ನಿಲ್ಲಬೇಕು ಅಂತ ಯಾರ ಹತ್ರ ಕೇಳಕ್ಕೆ ಹೋಗಿದ್ದೀವಿ? ಕೇಳಕ್ಕೆ ಹೋಗಿಲ್ಲ. ದೇವೇಗೌಡರು ರಾಜ್ಯಸಭಾ ಮೆಂಬರ್ ಇದ್ದಾರೆ, ಅವರು ಸಿಟ್ಟಿಂಗ್ ಮೆಂಬರ್ ಇದ್ದರು, ಅವರು ಕಂಟಿನ್ಯೂ ಆಗ್ತಾರೆ ಅನ್ನೋದು ಜನಾಭಿಪ್ರಾಯ ಇತ್ತು, ಅಪೇಕ್ಷೆ. ಯಾಕಂದ್ರೆ NDA ಪಾರ್ಟಿ ಇದ್ದಾರೆ, ಹೆಂಗೂ ದೇವೇಗೌಡರೇ ಕಂಟಿನ್ಯೂ ಆಗ್ತಾರೆ ಅನ್ನೋದು. ತ್ಯಾಗ ಮಾಡಿದಂತೂ ಸತ್ಯ. ತ್ಯಾಗ ಮಾಡಿದ್ಮೇಲೆ ಮೋದಿ ಅಮಿತ್ ಶಾ ಅವರೇ ಮಾತಾಡಿದ್ಮೇಲೆ ಅಂಬರೀಷ್ ಅಣ್ಣನ ಕುಟುಂಬಕ್ಕೆ ರಾಜ್ಯಸಭೆ ಟಿಕೆಟ್ ಕೊಡದೆ, ಈ ಕಡೆ ದೇವೇಗೌಡರು ಕೊಡದೆ ಒಕ್ಕಲಿಗರಿಗೆ ಅನ್ಯಾಯ ಮಾಡಿರೋದಂತೂ ಸತ್ಯ. BJP ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅದನ್ನು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಅಂದರೆ ಕುಮಾರಸ್ವಾಮಿ ನಿಂತ ಸಂದರ್ಭ ಅವರು ಅದನ್ನು ಬಿಡ್ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಅದು ಇಲ್ಲಿಗೆ ಎಲ್ಲವೂ ಕೂಡ ಮುಗಿದೋಗಿಲ್ಲ. ಖಂಡಿತ ಪಕ್ಷದ ಹಿರಿಯರು ವರಿಷ್ಠರು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿದ್ದಾರೆ. ಅವ್ರಿಗೆ ಒಂದು ಸೂಕ್ತ ಸ್ಥಾನಮಾನವನ್ನು ಬರುವಂಥ ದಿನಗಳಲ್ಲಿ ಕೊಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗೆಲ್ಲರೂ ಕೂಡ ಇದೆ. ಹೀಗೆ ನಾಯಕರುಗಳು ತಮಗೆ ತೋಚಿದ ರೀತಿಯಲ್ಲಿ ತಮ್ಮ ಪಕ್ಷಗಳನ್ನು ಸಮರ್ಥಿಸ್ಕೊಳ್ತಿದ್ದಾರೆ, ಟೀಕೆಯನ್ನು ಮಾಡ್ತಾ ಇದ್ದಾರೆ. ಈಗ ರಾಜ್ಯಸಭೆಗೆ BJPಯಿಂದ 3 ಹಾಗೆಯೇ NDAಯಿಂದ 1 ವಿರೋಧವಾಗಿ ಆಯ್ಕೆಯಾಗುವಂಥದ್ದು ನಿಶ್ಚಿತ ಆಗಿದೆ. ನಾಮಪತ್ರಗಳ ಪರಿಶೀಲನೆಯ ನಂತರ ಆಯ್ಕೆ ಪ್ರಕ್ರಿಯೆಗಳನ್ನು ಘೋಷಣೆ ಮಾಡಲಾಗುತ್ತೆ. ಆದರೆ ಅಸಲಿ ಆಟ ಶುರುವಾಗಿರುವಂಥದ್ದು ವಿಧಾನ ಪರಿಷತ್ ಚುನಾವಣೆಯಲ್ಲಿ. ಯಾಕೆಂದರೆ ಇಲ್ಲಿ ಸೂಕ್ತ ಸಂಖ್ಯಾಬಲದ ಕೊರತೆ ಇದ್ದರೂ ಕೂಡ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಯಾವಾಗ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೋ 7 ಸದಸ್ಯ ಬಲ ಇರತಕ್ಕಂತಹ ವಿಧಾನ ಪರಿಷತ್ ಚುನಾವಣೆಗೆ ಈಗ 7 ಸ್ಥಾನಗಳಿಗೆ ಚುನಾವಣೆ ನಡೆಸಿದೆ. ಅಲ್ಲಿ ಈಗ ಮತದಾನ ನಿಶ್ಚಿತ ಆಗಿದೆ. CM DK ಶಿವಕುಮಾರ್ ತಮ್ಮ ಆಪ್ತ ವಿನಯ್ ಕಾರ್ತಿಕ್ ಅವರಿಗೆ ಟಿಕೆಟನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 5ನೇ ಅಭ್ಯರ್ಥಿಯಾಗಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದೆಡೆ BJP ಅಭ್ಯರ್ಥಿಗಳಾಗಿ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ, JDS ಅಭ್ಯರ್ಥಿಯಾಗಿ ಗೋವಿಂದ ರಾಜ್ ಅವರು ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇಲ್ಲಿ BJPಗೆ ತನ್ನ ಸಂಖ್ಯಾಬಲದ ಮೇಲೆ 2 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಅವಕಾಶ ಇದ್ದೇ ಇದೆ. ಆದರೆ ವಿಶೇಷವಾಗಿ JDSಗೆ 10 ಸಂಖ್ಯಾಬಲದ ಕೊರತೆ ಇದೆ. ಅವ್ರಿಗೀಗ ಎಲ್ಲಿಂದ ಸೀಟು ಬರುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇರುವಂಥದ್ದು. ಸದ್ಯಕ್ಕೆ ಈ ಪರಿಷತ್ ಫೈಟನ್ನು ನೋಡ್ತಾ ಹೋದರೆ ಪರಿಷತ್ಗೆ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳಿದ್ದಾರೆ. KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರನ್ನ ಕಾಂಗ್ರೆಸ್ ಮತ್ತೊಮ್ಮೆ ವಿಧಾನ ಪರಿಷತ್ಗೆ ಕಳಿಸ್ತಾ ಇದೆ. ಕಮಕನೂರ್ ಅವ್ರನ್ನೂ ಕೂಡ, ತಿಪ್ಪಣ್ಣಪ್ಪ ಕಮಕನೂರ್ ಅವ್ರನ್ನೂ ಕೂಡ 2ನೇ ಬಾರಿ ಕಳಿಸ್ತಾ ಇದ್ದಾರೆ. ಇನ್ನು PV ಮೋಹನ್ ಅವರಿಗೆ AICC ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರುವಂತಹ PV ಮೋಹನ್ ಅವರನ್ನು ಕೂಡ ಈ ಬಾರಿ ಅಖಾಡಕ್ಕೆ ಇಳಿಸಿದೆ. ಶಿವಣ್ಣ ಅವರು, ಮಳವಳ್ಳಿ ಶಿವಣ್ಣ ಅವರು ಸಿದ್ದರಾಮಯ್ಯನವರ ಪರಮಾಪ್ತರು, ಅವರನ್ನೂ ಕೂಡ ಈ ಬಾರಿ ಮೇಲ್ಮನೆಗೆ ಕಳಿಸೋದಕ್ಕೆ ಕಾಂಗ್ರೆಸ್ ಅವರು ಮುಂದಾಗಿದೆ. ಇವರ ಜೊತೆಗೆ ಬಂದಿರುವಂಥದ್ದು ವಿನಯ್ ಕಾರ್ತಿಕ್, DK ಶಿವಕುಮಾರ್ ಅವರ ಆಪ್ತ ನಾಯಕ ವಿನಯ್ ಕಾರ್ತಿಕ್ಗೆ ಈಗ ಅವಕಾಶ ಸಿಗ್ತಾ ಇದೆ. ಅಂದರೆ ಅವರು ಅಖಾಡದಲ್ಲಿರ್ತಕ್ಕಂಥ ಅಭ್ಯರ್ಥಿ. ಎಲ್ಲವೂ ಸುಸೂತ್ರ ಆದರೆ ಕಾಂಗ್ರೆಸ್ನ 4 ಸ್ಥಾನ ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ ಏನೂ ತೊಂದರೆ ಇಲ್ಲ. ಆದರೆ ಈಗ 5ನೇ ಸ್ಥಾನದ ವಿಚಾರಕ್ಕೆ ಬಂದ ಕಾರಣಕ್ಕಾಗಿ ಚುನಾವಣೆ ನಡೆಯುತ್ತೆ.
ಯಾಕಂದರೆ ಪರಿಷತ್ ಫೈಟ್ನಲ್ಲಿ ಕಮಲ ಕಲಿಗಳು ಇಬ್ಬರು ಈಗ ಅಖಾಡದಲ್ಲಿದ್ದಾರೆ. ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಇವರಿಬ್ಬರಿಗೂ ಕೂಡ ಈಗಾಗಲೇ ಟಿಕೆಟನ್ನು ಕೊಡಲಾಗಿದೆ. ಆದರೆ JDSನಿಂದ ಗೋವಿಂದರಾಜು ಅವರಿಗೆ ಟಿಕೆಟನ್ನು ನೀಡಿರುವಂಥದ್ದು. JDSನ ಬಳಿಯಲ್ಲಿರುವಂಥದ್ದು ಕೇವಲ 18 ಸೀಟುಗಳು ಮಾತ್ರ. ಆದರೆ 28 ಸೀಟು ಬೇಕು, 28 ಓಟು ಬೇಕು ಗೆಲ್ಲೋದಕ್ಕೆ ಸಾಮಾನ್ಯವಾಗಿ ಚುನಾವಣೆ ನಡೆದಾಗ. ಆದರೆ 28 ಸೀಟ್ ಇರಲ್ಲ, ಕೆಲವೊಂದು ಸಲ ವಿನ್ನಿಂಗ್ ಮಾರ್ಜಿನ್ ಕಡಿಮೆ ಕೂಡ ಆಗೋದಕ್ಕೆ ಅವಕಾಶ ಇದೆ. ಯಾಕಂದರೆ ಇಬ್ಬರು ಅಭ್ಯರ್ಥಿಗಳನ್ನು 24, 25, 24, 26 ಹೀಗೆ ಬಂದಾಗ ಯಾರಿಗೆ ಜಾಸ್ತಿ ಬರುತ್ತೋ ಅವ್ರು ಗೆಲ್ತಾರೆ. ಈ 5ನೇ ಅಭ್ಯರ್ಥಿ ಅಖಾಡದಲ್ಲಿ ಇರೋದ್ರಿಂದಾಗಿ, ಅಂದರೆ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿ ಅಖಾಡಕ್ಕೆ ಇಳಿಸ್ತಾ ಇದ್ದಂತೆಯೇ JDSನವರು ತಮ್ಮ ಅಭ್ಯರ್ಥಿಯನ್ನು ಹಾಕಿದ್ದಾರೆ. ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ NDA ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನ ಕಣಕ್ಕೆ ಇಳಿಸಲಾಗಿದೆ. 5ನೇ ಅಭ್ಯರ್ಥಿಗೆ 4 ಮತಗಳ ಕೊರತೆ ಈಗ ಎದುರಾಗ್ತಾ ಇರೋದು. ಅಂದರೆ ಇಲ್ಲಿ ಒಟ್ಟು 7ನೇ ಅಭ್ಯರ್ಥಿ, ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ 4 ಮತಗಳ ಕೊರತೆ ಆಗುತ್ತೆ. ಕಾಂಗ್ರೆಸ್ನವರ ಬಳಿಯಲ್ಲಿ ಈಗಿರುವಂತಹ ಲೆಕ್ಕಾಚಾರದ ಪ್ರಕಾರ 24 ಓಟುಗಳು ಕಾಂಗ್ರೆಸ್ನ ಬಳಿಯಲ್ಲೂ ಕೂಡ ಇದೆ. ಕುದುರೆ ವ್ಯಾಪಾರದ ಭೀತಿ ಮೂರೂ ಪಕ್ಷಗಳಿಗೂ ಕೂಡ ಕಾಡ್ತಾ ಇದ್ದು ಶಾಸಕರನ್ನು ಹಿಡಿದುಕೊಳ್ಳೋದಕ್ಕೆ ರಣತಂತ್ರವನ್ನು ರೂಪಿಸಲಾಗಿದೆ. ಅಂದರೆ ಈ ಕುದುರೆಗಳು ಎಲ್ಲೂ ಕೂಡ ಹಾರಿ ಹೋಗಬಾರದು ಅಂತ ಹೇಳಿ ಜೂನ್ 17ರಂತೆ ಎಲ್ಲ ಶಾಸಕರುಗಳನ್ನು ಬೆಂಗಳೂರಿಗೆ ಬರೋದಕ್ಕೆ ಸೂಚನೆಯನ್ನು ಕೊಡಲಾಗಿದ್ದು, ಎಲ್ಲ ಶಾಸಕರುಗಳಿಗೆ, ಕರ್ನಾಟಕದ ಶಾಸಕರುಗಳಿಗೆ ಮತ್ತೊಮ್ಮೆ ರೆಸಾರ್ಟ್ ಭಾಗ್ಯವೂ ಕೂಡ ಈಗ ಬಂದೊದಗಿದೆ. ಶಾಸಕರ ರೆಸಾರ್ಟ್ ವಾಸ್ತವಕ್ಕೆ ಮೂರೂ ಪಕ್ಷಗಳು ಕೂಡ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸೊ ದ್ಯಾಟ್ ಕ್ರಾಸ್ ವೋಟಿಂಗ್ ಆಗಬಾರ್ದು ಅನ್ನೋದು ಇವರ ಲೆಕ್ಕಾಚಾರ. DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ಮಧ್ಯೆ ಈಗ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸುವ, ಅಂದರೆ ಶಿವಕುಮಾರ್ ಅವರಿಗೆ ತಮ್ಮ 5ನೇ ಅಭ್ಯರ್ಥಿಯನ್ನು, ಕುಮಾರಸ್ವಾಮಿ ಅವರಿಗೆ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವ ದೊಡ್ಡ ಟಾಸ್ಕ್ ಇದೆ. ಪರಸ್ಪರ ಇಬ್ಬರು ಶಾಸಕರನ್ನು ಸೆಳೆಯೋದಕ್ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು ಪ್ರತಿಷ್ಠೆಯನ್ನು ಪಣಕ್ಕೆ ಇಡಬಹುದು. ಕೆಲ JDS ಶಾಸಕರ ಮೇಲೆ ಪ್ರಭಾವ ಬೀರೋದಕ್ಕಾಗಿ DK ಶಿವಕುಮಾರ್ ಅವರು ಮುಂದಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಕಾಂಗ್ರೆಸ್ನಲ್ಲಿ, ಅಂದರೆ JDSನವರ ಪ್ರಕಾರ ಕಾಂಗ್ರೆಸ್ನಲ್ಲಿ ಅಸಮಾಧಾನಗೊಂಡಿದ್ದಾರೆ ಅಂತೇಳಿ ಅವರು ಒಂದಿಷ್ಟು ಜನರನ್ನು ಊಹೆ ಮಾಡ್ಕೊಂಡಿದ್ದಾರೆ. ಅವರ ಪ್ರಕಾರ ಕಾಣ್ತಾ ಇರುವಂಥ ಮೊದಲ ಹೆಸರು ಅವರಿಗೆ ಗೋಚರಿಸಿರೋದು KN ರಾಜಣ್ಣ ಅವರಿಗೆ ಸಿಟ್ಟಿದೆ, ಜಮೀರ್ ಅಹಮದ್ ಖಾನ್ ಅವರಿಗೆ ಸಿಟ್ಟಿದೆ. ಹೀಗಾಗಿ ಅವ್ರನ್ನ ಸಂಪರ್ಕಿಸಬಹುದಾ ಈ ಯೋಚನೆ JDSನವರಲ್ಲಿ ಇದೆಯಂತೆ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಗೊತ್ತಿಲ್ಲ. ಆದರೆ ಅಂಥ ಒಂದು ಪ್ರಯತ್ನಗಳನ್ನು ಮಾಡುವಂಥದ್ದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ, ಸಹಜವಾಗಿ ಇರುತ್ತೆ. JDS ಕೂಡ ಇಂಥ ಪ್ರಯತ್ನಕ್ಕೆ ಕೈ ಹಾಕಬಹುದು ಅಂತೇಳಿ ನಿರೀಕ್ಷಿಸಲಾಗಿದೆ. ರಾಜಕಾರಣದಲ್ಲಿ ಯಾರಾದರೂ ನಮ್ಮ ಹೈಕಮಾಂಡ್ ಅವರು ನನಗೆ ಆಯ್ಕೆ ಮಾಡಿದ್ದಾರೆ, ನನಗೆ ವಿಶ್ವಾಸ ಇದೆ, ನಾನು ಗೆಲ್ತೀನಿ ಅಂತ. ನೋಡೋಣ, ಅದೇನೋ ನಾವು ಲೆಕ್ಕಾಚಾರ ಹಾಕಿದ್ದೀವಿ, ನೋಡೋಣ ಏನಾಗುತ್ತೆ. ಬಟ್ ನಾನು ಗೆಲ್ತೀನಿ. ಹೈಕಮಾಂಡ್ ಮಟ್ಟದಲ್ಲಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೆ 2 ಅಭ್ಯರ್ಥಿಗಾಗಿ ಉಳಿದಂಥ 8 ಮತಗಳು ನಮಗೆ ಬರ್ತದೆ. 6 BJP ಮತಗಳು, ಒಂದು ಜನಾರ್ದನ್ ರೆಡ್ಡಿ ಅವ್ರದ್ದು, ಇನ್ನೊಂದು ಯತ್ನಾಳ್ ಅವ್ರದ್ದು. ಆ 8 ಮತ ಬರೋದ್ರಿಂದ ನಮ್ಗೆ 26 ಮತ ಆಗುತ್ತೆ. 2 ಮತಗಳು ಆತ್ಮಸಾಕ್ಷಿ ಮತ ಅಂತ ನಾವು ಕೇಳ್ತೇವೆ. ನಮಗೆ ಆ ಮತ ಬೀಳತ್ತೆ ಅನ್ನೋ ನಂಬಿಕೆ ನಮಗಿದೆ. ಹಾಗಾದರೆ ಇಲ್ಲಿ ಇರುವಂತಹ ಪರಿಷತ್ನ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಸದನದ ಸಂಖ್ಯಾಬಲವನ್ನು ನೋಡ್ಕೊಂಡು ಹೋದಾಗ ಒಟ್ಟು 224 ಸಂಖ್ಯಾಬಲ ಇದೆ. ಇದರಲ್ಲಿ ಇಬ್ಬರು ಮೈನಸ್ ಆಗ್ತಾರೆ. ಯಾಕೆಂದರೆ D ಸುಧಾಕರ್ ಅವರು ನಿಧನರಾಗಿರುವಂಥದ್ದು, ಹಾಗೆ ವಿನಯ್ ಕುಲಕರ್ಣಿ ಅವರು ಅನರ್ಹಗೊಂಡಿದ್ದಾರೆ. ಅವರಿಗೆ ಯಾವಾಗ ಶಿಕ್ಷೆ ಆಯಿತೋ ಅವರು ಅನರ್ಹಗೊಂಡಿದ್ದಾರೆ. ಹೀಗಾಗಿ ಅವರಿಗೆ ಓಟ್ ಹಾಕೋದಕ್ಕೆ ಅವಕಾಶ ಇಲ್ಲ. ಈಗ 222 ಸಂಖ್ಯಾಬಲ ಇದೆ. ಕಾಂಗ್ರೆಸ್ನ ಬಳಿಯಲ್ಲಿ 135 ಪ್ಲಸ್ 3 ಓಟ್ಗಳಿದ್ದಾವೆ. 135 ಅವರ ಶಾಸಕರುಗಳಿದ್ದಾರೆ, ಪ್ಲಸ್ 3 ಜನ ಶಾಸಕರುಗಳು. ಅಂದರೆ ಗೌರಿಬಿದನೂರಿನ ಶಾಸಕರಾಗಿರುವಂತಹ ಪುಟ್ಟಸ್ವಾಮಿ ಗೌಡರು, ಹರಪನಹಳ್ಳಿ ಶಾಸಕರಾಗಿರುವಂತಹ ಲತಾ ಮಲ್ಲಿಕಾರ್ಜುನ ಅವರು ಮತ್ತು ಮೇಲುಕೋಟೆ ಶಾಸಕರಾಗಿರುವಂತಹ ದರ್ಶನ್ ಪುಟ್ಟಣ್ಣಯ್ಯ ಅವರು BJP ಪರವಾಗಿ ಮತ ಹಾಕಬಹುದು. ಇಲ್ಲಿಗೆ 135 ಪ್ಲಸ್ 3 ಅಂದರೆ 138 ಓಟ್ಗಳು ನೇರವಾಗಿ ಕಾಂಗ್ರೆಸ್ಗೆ ಬರಬಹುದಾಗಿರುವಂತಹ ಮತಗಳಿದ್ದಾವೆ. ಇನ್ನು BJPಯ ಲೆಕ್ಕಾಚಾರಕ್ಕೆ ಬಂದರೆ BJPಯವರಿಗೆ ಅಧಿಕೃತವಾಗಿ ಸದ್ಯಕ್ಕಿರುವಂಥದ್ದು 63 ಓಟ್ಗಳು ಮಾತ್ರ. ಅಂದರೆ 62 ಪ್ಲಸ್ 1 ಜನಾರ್ದನ್ ರೆಡ್ಡಿ ಅವರು ಆಲ್ರೆಡಿ BJP ಜೊತೆಗೆ ಮರ್ಜ್ ಆಗಿದ್ದಾರೆ. ಹೀಗಾಗಿ ಅವ್ರನ್ನೂ ಕೂಡ ನಾವು BJPಯವರು ಅಂತಲೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಒಟ್ಟು 63 ಮತದಾರರು ಅಲ್ಲಿ ಇದ್ದಾರೆ. ಇನ್ನು JDSನ ಕಡೆಗೆ ನೋಡಿದಾಗ ಅಲ್ಲಿರುವಂಥದ್ದು 18 ಮಂದಿ ಶಾಸಕರಿದ್ದರೆ 3 ಮಂದಿ BJPಯ ಉಚ್ಚಾಟಿತ ಶಾಸಕರಿದ್ದಾರೆ. ಈ ಉಚ್ಚಾಟಿತ ಶಾಸಕರ ಅಸಲಿ ನಿರ್ಧಾರಗಳು ಮತ್ತು ಅವರ ಮಹತ್ವ ಈಗ ಎಲ್ಲಕ್ಕಿಂತ ಜಾಸ್ತಿ ಕಾಡ್ತಾ ಇರುವಂಥದ್ದು ಈ ದೋಸ್ತಿ ಪಕ್ಷಗಳಿಗೆ. ಯಾಕಂದರೆ ಈ ಉಚ್ಚಾಟಿತರು ಇಲ್ಲಿ ನಿರ್ಣಾಯಕರಾಗ್ತಾರೆ. ಅವರು ಯಾರ ಕಡೆಗೆ ಮತ ಹಾಕ್ತಾರೆ ಅನ್ನೋದು ಬಹಳ ನಿರ್ಣಾಯಕ ಆಗುತ್ತೆ. ಇಲ್ಲಿ ಕೂಡಿ ಕಳೆಯುವಂತಹ ಲೆಕ್ಕಾಚಾರವೂ ಕೂಡ ಬಹಳ ಜೋರಾಗಿ ಸಾಗ್ತಾ ಇದೆ. ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಪ್ರತಿ ಅಭ್ಯರ್ಥಿಗೆ ಗೆಲ್ಲೋದಕ್ಕೆ ಮೊದಲ ಪ್ರಾಶಸ್ತ್ಯದ ಮತಗಳ ವಿಚಾರಕ್ಕೆ ಬಂದಾಗ ಒಟ್ಟು 28 ಮತಗಳು ಬೇಕಾಗುತ್ತೆ. 28 ಮತಗಳು ಮೊದಲ ಪ್ರಾಶಸ್ತ್ಯದ ಮತಗಳಿದ್ದರೆ ಅವರು ಗೆಲ್ತಾರೆ ಅಂತೇಳಿ ಇದು ನಾವು ಸಾಮಾನ್ಯವಾದಂಥ ಲೆಕ್ಕಾಚಾರ. ಕಾಂಗ್ರೆಸ್ಗೆ 5 ಜನ ಶಾಸಕರನ್ನು ಗೆಲ್ಲಿಸೋದಕ್ಕೆ 140 ಮತಗಳ ಅವಶ್ಯಕತೆ ಇದೆ. 28 ಇಲ್ಲಿ 140 ಎಕ್ಸಾಕ್ಟಾಗಿ ನಾವು ಲೆಕ್ಕದ ಪ್ರಕಾರವಾಗಿ ಹೋದರೆ 28 ಜನ
28 ಶಾಸಕರು 5ರಿಗೆ ಓಟ್ ಹಾಕ್ತಾ ಹೋದರೆ 140 ಶಾಸಕ ಬಲ ಸಾಕಾಗುತ್ತೆ ಕಾಂಗ್ರೆಸ್ಗೆ. ಆದರೆ ಸಾಮಾನ್ಯವಾಗಿ ಈ ಚುನಾವಣೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇನ್ವ್ಯಾಲಿಡ್ ಆಗುವಂತಹ ಅಪಾಯಗಳಿರೋದ್ರಿಂದಾಗಿ ಒಂದು ಹೆಚ್ಚುವರಿ ಮತವನ್ನು ಹಾಕಿಸ್ತಾರೆ. ಆವಾಗ 4 ಮತಗಳು ಕಡಿಮೆ ಆಗ್ಬೋದು ಯಾರಿಗೆ, ಕಾಂಗ್ರೆಸ್ ಅವ್ರಿಗೆ. ಆವಾಗ ಅವ್ರಿಗೆ ಆ ನಂಬರು 135ರಿಂದ ಸ್ವಲ್ಪ ಕೆಳಗಡೆ ಬರ್ಬೋದು. ಕಾಂಗ್ರೆಸ್ಗೆ 135 ಜೊತೆಗೆ 2 ಪಕ್ಷೇತರರು, ಸರ್ವೋದಯ ಪಕ್ಷದ ಬೆಂಬಲ, ಇದು 138 ಪ್ಲಸ್ ಇನ್ನೂ 2 ಇದೆ. ಅದು ಯಾವುದು ಅಂತ ನಾನು ಹೇಳ್ತೀನಿ. ಇಬ್ಬರು ಉಚ್ಚಾಟಿತ ಶಾಸಕರಿದ್ದಾರೆ ನೋಡಿ, ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್. ಈ ಇಬ್ಬರು ಉಚ್ಚಾಟಿತ ಶಾಸಕರು, ಬಿಜೆಪಿ ಉಚ್ಚಾಟಿತ ಶಾಸಕರು ಕಾಂಗ್ರೆಸ್ಗೆ ಈ ಹಿಂದೆಯೂ ಕೂಡ ಮತ ಹಾಕಿರುವ ಇತಿಹಾಸ ಇದೆ, ಈಗಲೂ ಕೂಡ ಮತ ಹಾಕುವ ಸಾಧ್ಯತೆ ಇದೆ. ಇದು ಸಾಧ್ಯತೆ. ಅಂತಿಮವಾಗಿ ಅವರ ತೀರ್ಮಾನ ಆಗುತ್ತೆ, ಅವ್ರ ನಿರ್ಧಾರವನ್ನು ಕೈಗೊಳ್ಬೋದು. ಆದರೆ ಅವರು ಭಾಳ ನಿರ್ಣಾಯಕ ಆಗ್ತಾರೆ ಈ ಚುನಾವಣೆಯಲ್ಲಿ. ಭಾಳ ನಿರ್ಣಾಯಕ ಆಗುವಂಥದ್ದು ಈ ಇಬ್ಬರು ಶಾಸಕರುಗಳು. JDS ಅಸಮಾಧಾನಿತರ ಮತ ಸೆಳೆಯುವಂತಹ ಸಾಧ್ಯತೆಯೂ ಕೂಡ ಕಾಂಗ್ರೆಸ್ನ ಕಡೆಯಿಂದ ಇದ್ದೇ ಇರುವಂಥದ್ದು. ಅದರಲ್ಲಿ ಎಷ್ಟು ಯಶಸ್ವಿ ಆಗ್ತಾರೆ, ಅದು ಏನು ವ್ಯವಹಾರ ನಡೆಯುತ್ತೆ ಗೊತ್ತಿಲ್ಲ, ಅದನ್ನು ನೋಡಬೇಕು. ಇನ್ನು BJP ತನ್ನ ಇಬ್ಬರು ಅಭ್ಯರ್ಥಿಗಳಿಗೆ ಅವ್ರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ತಲಾ 29 ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಹಾಕಿಸ್ಕೊಳ್ಬೋದು. ನಾನು ಆಗಲೇ ನಿಮ್ಗೆ ಹೇಳಿದೆ 28 ಬೇಕಿರುತ್ತೆ, ಇನ್ವ್ಯಾಲಿಡ್ ಆಗ್ಬೋದು, ಅಸಿಂಧು ಆಗ್ಬೋದು ಅನ್ನುವಂಥ ಅಪಾಯಗಳನ್ನು ಗುರುತಿಸ್ಕೊಂಡು ಒಂದು ಎಕ್ಸ್ಟ್ರಾ ಮತ ಹಾಕಿಸ್ಕೊಳ್ತಾರೆ. 29 ಓಟನ್ನು ಅವ್ರು ಅಲಾಟ್ ಮಾಡಿಸ್ಕೊಳ್ಬೋದು. ಹಾಗೇನಾದ್ರು ಅವ್ರು ನಿರ್ಧರಿಸಿದ್ದಾರೆ 29 + 29 ಅಂದರೆ 58 ಓಟ್ ಆಗುತ್ತೆ. ಮತ್ತೆ ಅವ್ರ ಹತ್ರ ಉಳಿಯುವಂತಹ 4 ಓಟನ್ನು, ಹೆಚ್ಚುವರಿ 4 ಓಟ್ಗಳನ್ನು ಅವರ ಬಳಿಯಲ್ಲಿ ಉಳ್ಕೊಂಡಿರುತ್ತೆ. ಅದನ್ನು ಅವರು ಶಿಫ್ಟ್ ಮಾಡಿಸ್ತಾರೆ JDS ಕಡೆಗೆ. ಆಗ JDSಗೆ 18 ಮತಗಳ ಜೊತೆಗೆ BJPಯಿಂದ ಹೆಚ್ಚುವರಿ ಬರುವಂತಹ 4 ಮತಗಳು, ಅಲ್ಲಿಗೆ 22 ಮತ ಆಗುತ್ತೆ ಅವ್ರದ್ದು, ಪ್ಲಸ್ ಜನಾರ್ದನ್ ರೆಡ್ಡಿ ಅವರ 1 ಓಟು ಮತ್ತು ಉಚ್ಚಾಟಿತ ಶಾಸಕರಾಗಿರ್ತಕ್ಕಂಥ ಯತ್ನಾಳ್, ಇವರೆಲ್ಲರನ್ನ ಸೇರಿಸಿದಾಗ ಅವ್ರಿಗೆ 24 ಮತಗಳು ಸೇರುವಂಥ ಅವಕಾಶ ಇದೆ. ನಾನು ಆವಾಗಲೇ ನಿಮಗೆ ಹೇಳಿದ ಲೆಕ್ಕಾಚಾರದ ಪ್ರಕಾರ 28 ರೀತಿಯಲ್ಲಿನೇ ಮತ ಆಗಿ ಕಾಂಗ್ರೆಸ್ 5 ಜನಕ್ಕೆ ಹಾಕಿಸ್ಕೊಂಡ್ರೆ 140 ಓಟ್ ಕೂಡ ಆಗುತ್ತೆ. ಅವ್ರು 5ಕ್ಕೆ 5 ಪಾಸ್ ಆಗುತ್ತೆ. ಒಂದು ವೇಳೆ ಅವರು 29 ಮತ ಹಾಕಿಸ್ಕೊಂಡ್ರೆ ಆವಾಗ ಅವರ 5ನೇ ಅಭ್ಯರ್ಥಿಗೆ 24 ಮತ ಮಾತ್ರ ಬೀಳುತ್ತೆ. ಆವಾಗ ಇಬ್ಬರ ನಡುವೆ ಈಕ್ವಲ್ ಆಗುತ್ತೆ. ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆಗಿ ಅವ್ರು ಹೇಗೆ ಗೆಲ್ಲಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನೋಡಬೇಕು. ಇನ್ನು ಇದೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇದೆ. ಇನ್ನು DK ಶಿವಕುಮಾರ್ ಅವರು CM ಆದ ನಂತರ ಅವರ ಕ್ಯಾಬಿನೆಟ್ನ ಒಳಗಡೆ ಇರುವಂತಹ ಬೆಂಕಿ ಮಾತ್ರ ಒಳಗೊಳಗೇ ಕುದೀತಾ ಇದೆ. ಅಲ್ಲಿ ಮಾತನಾಡೋದಕ್ಕೂ ಆಗ್ತಿಲ್ಲ, ಬಹಿರಂಗಪಡಿಸೋದಕ್ಕೂ ಆಗ್ತಾ ಇಲ್ಲ. ಒಬ್ಬರು ಭಾವುಕರಾಗ್ತಾರೆ, ಮತ್ತೊಬ್ಬರು ಖಾತೆ ಸಿಕ್ಕಿಲ್ಲ ಅಂತೇಳಿ ಇದುವರೆಗೆ ತನ್ನ ಕೆಲಸವನ್ನೇ ಶುರು ಮಾಡಿಲ್ಲ. ಇದರ ನಡುವೆ ಆಕಾಂಕ್ಷೆಗಳ ಆರ್ಭಟ ಇವೆಲ್ಲವೂ ಕೂಡ ಭಾಳ ಜೋರಾಗಿ ಸಾಗ್ತಾ ಇದೆ. ನನ್ನ ಅರ್ಹತೆಗೆ ತಕ್ಕ ಹುದ್ದೆ ಸಿಕ್ಕಿಲ್ಲ ಅನ್ನುವಂತಹ ಬೇಸರ ಪರಮೇಶ್ವರ್ ಅವ್ರಿಗೆ ಇನ್ನೂ ಕೂಡ ಕಾಡ್ತಾ ಇದೆ. ಪಾಪ 3 ಬಾರಿ ಮುಖ್ಯಮಂತ್ರಿ ಆಗುವಂತಹ ಅವಕಾಶವನ್ನು ಅವ್ರಿಗೆ ಕೈ ತಪ್ಪಿ ಹೋಗಿದೆ ಅನ್ನುವಂಥದ್ದನ್ನು ಪರಮೇಶ್ವರ್ ಅವರು ಹೇಳ್ತಿದ್ದಾರೆ. ಸದ್ಯಕ್ಕೆ ಅವರು DCM, ಆದರೆ ಅವರು ಕೂಡ ಭಾವುಕರಾಗಿದ್ದಾರೆ. ಅವ್ರಿಗೆ D ಅನ್ನುವಂಥದ್ದು ಇದೆಯಲ್ಲ CM ಮುಂದೆ, ಅದು ಬೇಕಿರಲಿಲ್ಲ. ಅವರು CM ಅನ್ನುವಂಥದ್ದು ಬೇಕಿತ್ತು, ನಿರೀಕ್ಷೆ ಮಾಡ್ತಿದ್ರು. ಹಿರಿಯ ರಾಜಕಾರಣಿ, ತಪ್ಪಲ್ಲ, ಅವ್ರಿಗೆ ಆ ಅವಕಾಶಗಳು ಸಿಗುವಂಥದ್ದು ಸಿಗದೇ ಇರುವಂಥದ್ದು ಅವರ ಪಕ್ಷದ ನಿರ್ಧಾರ. ತುಮಕೂರಿನಲ್ಲಿ ತಮ್ಮ ಸಂಸ್ಥೆ ಆಗಿರುವಂತಹ ಸಿದ್ಧಾರ್ಥ ಕಾಲೇಜಿನ ಸಿಬ್ಬಂದಿಯ ಜೊತೆ ಮಾತಾಡುವಾಗ, ಅಂದರೆ ಒಂದು ರೀತಿಯಲ್ಲಿ ಅವರ ಮನೆಯಲ್ಲೇ ಕೂತ್ಕೊಂಡು ಮಾತಾಡಿದ ರೀತಿಯಲ್ಲಿ ಇದು, ಅಲ್ಲಿ ಮಾತಾಡುವಾಗ ಪರಮೇಶ್ವರ್ ಅವರು ಬಹಳ ಭಾವುಕರಾಗಿ ಮಾತನಾಡಿದ್ದಾರೆ. ಪರಮೇಶ್ವರ್ ಅವರ ಒಂದು ರೀತಿಯಾದಂತಹ ಕಣ್ಣೀರು ಯಾಕೆ ಅಂತ ಹೇಳಿದರೆ 3 ಬಾರಿ ನನಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ತಪ್ಪಿ ಹೋಗಿದೆ ಅಂತ ಹೇಳಿ ಪರಮೇಶ್ವರ್ ಅವರು ಭಾವುಕರಾಗಿದ್ದಾರೆ. 40 ವರ್ಷಗಳಿಂದ ರಾಜಕಾರಣಿಯಾಗಿದ್ದರೂ ಕೂಡ CM ಆಗುವಂಥ ಅವಕಾಶ ನನಗೆ ಸಿಗಲೇ ಇಲ್ಲ ಅಂತ ಹೇಳುತ್ತೆ ಅವರ ಬೇಸರ. ಮತ್ತು ಸುದೀರ್ಘ 8 ವರ್ಷಗಳ ಕಾಲ ಅವರು KPCC ಅಧ್ಯಕ್ಷರು ಕೂಡ ಆಗಿದ್ದರು. 2013ರಲ್ಲಿ ನಾನು ಒಂದು ವೇಳೆ ಕೊರಟಗೆರೆಯಿಂದ ಗೆದ್ದಿರ್ತಿದ್ರೆ, ಆ ಎಲೆಕ್ಷನ್ ಸೋತಿದ್ರು, ಆಗಲೇ ನಾನು CM ಆಗಿರ್ತಾ ಇದ್ದೆ. ಆದರೆ ನನಗೆ ಆವಾಗ ಅದೃಷ್ಟ ಕೈಗೊಳ್ತು. ಹಾಗಾಗಿ 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. 2018ರಲ್ಲಿ ಮೈತ್ರಿ ಸರ್ಕಾರ ಬಂತು. ಆಗ ಕುಮಾರಸ್ವಾಮಿ ಅವರಿಗೆ ಅವಕಾಶ ಅಂತ ಹೇಳ್ಕೊಂಡು ನಮ್ಮ ಪಕ್ಷದವರೇ ನಿರ್ಧಾರವನ್ನು ತೆಗೆದುಕೊಂಡ್ರು. ಆಯಾ ಕಾಲದ ರಾಜಕಾರಣದಿಂದಾಗಿ ಪಟ್ಟ ನನ್ನ ಬಳಿಗೆ ಬರಲೇ ಇಲ್ಲ ಅಂತ ಹೇಳಿ ನೋವನ್ನು ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ G. ಪರಮೇಶ್ವರ್. 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಮನೆಯವರನೋ ಏನೋ ಇದ್ದರೂ ಗೊತ್ತಿಲ್ಲ, ಆಗ ನಾನು ಸೋತದ್ದು ಕಾರಣಕ್ಕಾಗಿ ಅವರಾದರು. 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದು, ಆದರೆ ಅದು ಇತಿಹಾಸದಲ್ಲಿದ್ದಾರೆ. ಈಗ ಗೊತ್ತಲ್ಲ, ಸುಮಾರು ವರ್ಷದಿಂದ ಇತಿಹಾಸದಲ್ಲಿ ಬಂದಿದೆ. ಹಂಗೆ ಹೆಚ್ಚು ಟಾರ್ಗೆಟ್ ಮಾಡುವಂಥ ಪ್ರಯತ್ನ ನಮ್ಮ ಶೋಷಿತರಲ್ಲೇ ಆಗುತ್ತೆ. ಅದೇನು ಹೊಸದಲ್ಲ. ಅದನ್ನು ಮೀರಿ ಬೆಳಿಬೇಕಾಯ್ತು ಅಷ್ಟೇ. ನಾವು ಅದನ್ನು ಮೀರಿ ಬೆಳಿಬೇಕಷ್ಟೇ. ನೋಡೋಣ, ಪೊಲೀಸ್ ತನಿಖೆ ಮಾಡ್ತಿದ್ದಾರೆ, ಮಾಡಿದ ಗೊತ್ತಾಗ್ತದೆ.
ಇಲ್ಲ ಹಾಗೇನಿಲ್ಲ, ನಮಗೆ ಗೌರವ ಎಷ್ಟು ಕೊಡಬೇಕು ಪಕ್ಷ ಅಷ್ಟು ಕೊಟ್ಟಿದೆ. ಇನ್ನೂ ನಮ್ಗಿಂತ ಸೀನಿಯರು ನಮ್ಗಿಂತ ಇನ್ನೂ ಹೇಟ್ಸ್ ಹೊರಗಿದ್ದಾರೆ, ನಮಗೆ ಒಳಗಿದ್ದೀವಿ. ನಮಗೆ ಅಷ್ಟೇ ಖುಷಿ ಪಡಬೇಕಷ್ಟೇ. ಈಗ ಇಲ್ಲ ನಮಗೇನಿಲ್ಲ, ನಮಗದು ಯಾವುದು ಹೀಗೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡುವ ಸಮಯ ಒಂದು ಮಾತನ್ನು ಹೇಳಿದ್ದಾರೆ, ಶೋಷಿತರು, ನಾವು ಶೋಷಿತರಿಗೇ ಈ ರೀತಿಯ ಅನ್ಯಾಯ ಆಗುತ್ತೆ ಅಂತೇಳಿ ಪರಮೇಶ್ವರ್ ಅವರ ವಿಚಾರವನ್ನು ಪ್ರಸ್ತಾಪಿಸ್ತಾನೆ ಹೇಳ್ಕೊಂಡಿದ್ದಾರೆ. ಇನ್ನು ಈ ಸರ್ಕಾರದಲ್ಲಿ, ಶಿವಕುಮಾರ್ ಅವರ ಸರ್ಕಾರದಲ್ಲಿ ಖಾತೆಯ ವ್ಯತೆ ಇನ್ನೂ ಕೂಡ ಮುಂದುವರಿತಾ ಇದೆ. ಯಾಕೆಂದರೆ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿಯಂತಹ ದೊಡ್ಡ ಖಾತೆಯನ್ನು ಕೊಡಲಾಗಿದೆ. ಆದರೆ ಈ ಖಾತೆಯನ್ನು ಕೊಟ್ಟ ಮೇಲೂ ಕೂಡ ಆ ಖಾತೆಯಲ್ಲಿ ಏನು ಮಾಡಿದ್ದಾರೆ, ಹಿಂದಿನ ಸಚಿವರುಗಳಿಗೆ ಕೊಟ್ಟಾಗ BMRDA, BDA ಇವುಗಳೆಲ್ಲವೂ ಕೂಡ ಸೇರಿದೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಲಾಗ್ತಾ ಇತ್ತು. ಈವನ್ DK ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗಲೂ ಕೂಡ ಅವರಿಗೆ BDA, BMRDA, BMRCL ಇವೆಲ್ಲವೂ ಕೂಡ ಅವ್ರ ವ್ಯಾಪ್ತಿಗೆ ಬರ್ತಾ ಇತ್ತು. ಆದರೆ ಈಗ ಅದನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರಿಗೆ ಈ ಖಾತೆಯನ್ನು ಹಂಚಿಕೆ ಮಾಡಿದಾಗ. ಹೀಗಾಗಿ ಕೃಷ್ಣ ಬೈರೇಗೌಡರು ಕೇಳ್ತಾ ಇದ್ದಾರೆ, ನನಗೆ ಬೆಂಗಳೂರು ನಗರಾಭಿವೃದ್ಧಿಯಲ್ಲಿ BMRDA, BDAಗಳನ್ನು ಕೂಡ ಸೇರಿಸಬೇಕು. ಹಾಗಾಗಿ ಪ್ರಸ್ತುತ ಅವರು ಇನ್ನೂ ಕೂಡ ಯಾವುದೇ ಖಾತೆಯನ್ನು ವಹಿಸ್ಕೊಂಡಿಲ್ಲ, ಅವರು ಜವಾಬ್ದಾರಿಯನ್ನು ಸ್ವೀಕರಿಸಿಲ್ಲ, ರಿವ್ಯೂ ಮೀಟಿಂಗ್ ಮಾಡಿಲ್ಲ. ಇನ್ನು ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆಯನ್ನು ಅವರಿಗೆ ಹಂಚಿಕೆ ಮಾಡಲಾಗಿದೆ. ಅವರು ಬಯಸಿದ್ದಂಥದ್ದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು. ಈಗ ಒಲ್ಲದ ಮನಸ್ಸಿನಿಂದ ಇವತ್ತು ಮೊದಲ ಸಭೆಯನ್ನು ಶುರು ಮಾಡಿದ್ದಾರೆ. ಇನ್ನು ಭೈರತಿ ಸುರೇಶ್ ಅವರಿಗೆ ಖಾತೆ ಹಂಚಿಕೆ ಆಗಿದೆ, ಸಾರಿಗೆ ಸಚಿವರಾಗಿ ಅವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಆದರೆ ಅವರು ಕಳೆದ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಖಾತೆಯಲ್ಲಿದ್ದರು, ಈಗಲೂ ಕೂಡ ಅವರು ಅದನ್ನೇ ಬಯಸಿದರು. ಪ್ರಸ್ತುತ ಒಲ್ಲದ ಮನಸ್ಸಿಂದ ಕಾರ್ಯಾರಂಭ ಮಾಡಿದ್ದಾರೆ, ಯಾಕೆಂದರೆ ಅಲ್ಲಿ ನಗರಾಭಿವೃದ್ಧಿ ಖಾತೆ ಡಾಕ್ಟರ್ ಯತೀಂದ್ರ ಅವರಿಗೆ ಹೋಗಿದೆ. ಇನ್ನು ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ಶುರುವಾಗಿದೆ. ಕರಾವಳಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಪರಿಣಾಮ ಹಲವೆಡೆ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಿದ್ದಾವೆ. ಇದರ ಮಧ್ಯೆ ಮುಂದಿನ 4 ದಿನಗಳ ಕಾಲಕ್ಕೆ ಭಾರೀ ಮಳೆ ಅಲರ್ಟನ್ನು ಘೋಷಿಸಲಾಗಿದೆ. ಮಳೆ 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 ಕಳೆದ 15 ದಿನದಿಂದ ಕರುನಾಡಲ್ಲಿ ಮಳೆಯದ್ದೇ ಸುದ್ದಿ. ಪೂರ್ವ ಮುಂಗಾರು ಮಳೆಯೇ ಅರ್ಧಕ್ಕರ್ಧ ಕರುನಾಡನ್ನ ತೊಯ್ದು ತೊಪ್ಪೆ ಮಾಡಿತ್ತು. ಇದೀಗ ಮುಂಗಾರು ಶುರುವಾಗ್ತಾ ಇದ್ದಂತೆ ಜನ ಮುಳುಗೋದಕ್ಕೆ ಶುರು ಮಾಡಿದ್ದಾರೆ. ಉತ್ತರದಲ್ಲಿ ಭಾರೀ ಮಳೆಯಾಗ್ತಿದ್ದು ಜನರ ಬದುಕು ನುಚ್ಚುನೂರಾಗಿದೆ. ಮೇಲಿಂದ ಮೇಲೆ ಸುರಿತಾ ಇರೋ ಮಳೆ ನರಕ ಸೃಷ್ಟಿ ಮಾಡ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ವರುಣಾದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ನಿನ್ನೆಯಿಂದ ಸುರಿತಾ ಇರೋ ಮಳೆ ಜನರನ್ನ ಪತರಗುಟ್ಟುವಂತೆ ಮಾಡ್ತಿದೆ. ವರುಣನ ಅಬ್ಬರಕ್ಕೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದ್ದು, ಹೊಳಲ್ಕೆರೆ ತಾಲೂಕಿನ ತಾಳ್ಯ ಕೆರೆಗೆ ಭಾರೀ ಪ್ರಮಾಣದ ನೀರು ಹರಿದು ಬಂದಿದೆ. ಕರಿಯಮ್ಮನ ಹಳ್ಳ ತುಂಬಿ ಹರಿದು ಅದರ ಪರಿಣಾಮ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿತ್ತು. ಹೊಳಲ್ಕೆರೆ ತಾಲೂಕಿನಲ್ಲಿ ವರುಣಾದೇವ ಸೃಷ್ಟಿಸಿರೋ ಅವಾಂತರಗಳು ಒಂದೆರಡಲ್ಲ. ಘಟಪರ್ತಿ ಗ್ರಾಮದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿದಿದ್ದು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ರಾತ್ರಿಯೆಲ್ಲ ಮಳೆಯಲ್ಲೇ ಪರದಾಡಿದ್ದಾರೆ. ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳೆಲ್ಲ ನೀರು ಪಾಲಾಗಿದ್ದು ವರುಣನ ಹೊಡೆತಕ್ಕೆ ಕಣ್ಣೀರಿಡುತ್ತಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲೂ ವರುಣದೇವ ಕೇಕೆ ಹಾಕುವುದಕ್ಕೆ ಶುರು ಮಾಡಿದ್ದಾನೆ. ದೇವದುರ್ಗ ತಾಲೂಕಿನ ಗಬ್ಬೂರಲ್ಲಿ ಭಾರೀ ಮಳೆಯಾಗಿದೆ. ಚರಂಡಿ ನೀರೆಲ್ಲ ಮನೆಗಳಿಗೆ ನುಗ್ಗಿದ್ದು ಜನನರಕ ಅನುಭವಿಸುತ್ತಿದ್ದಾರೆ. ಯುಜಿಡಿ ವ್ಯವಸ್ಥೆಯನ್ನ ಅಸಮರ್ಪಕವಾಗಿ ಮಾಡಿದ್ದರ ಪರಿಣಾಮವಾಗಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹಲವೆಡೆಯೂ ಮಳೆರಾಯ ಅಬ್ಬರಿಸಿದ್ದಾರೆ. ಕಾರಟಗಿ ಪಟ್ಟಣದಲ್ಲಿ ಬಿಟ್ಟು ಬಿಡದೆ ಸುರಿದ ಪರಿಣಾಮ ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದವು. ಕನಕಗಿರಿ ತಾಲೂಕಿನ ಕಲಕೇರಿಯಲ್ಲಿ ವರುಣ ಹೊಡೆತಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ಕಟಾವಿಗೆ ಬಂದಿದ್ದ ಮಾವಿನ ಬೆಳೆಯೆಲ್ಲ ನೆಲಕಚ್ಚಿದ್ದು ರೈತರು ಪರದಾಡ್ತಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲೂ ವರುಣದೇವ ರೌದ್ರಾವತಾರ ತಾಳಿದ್ದಾನೆ. ಕಾದು ಕೆಂಡಿದಂತಾಗಿದ್ದ ಧರೆಗೆ ಮಳೆರಾಯ ತಂಪೆರೆದಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ವರುಣಾರ್ಭಟ. ಆರೋಗ್ಯ ಸಚಿವ ಯುಟಿ ಖಾದರ್ ಮಹತ್ವದ ಸಭೆ. ಕರಾವಳಿಯಲ್ಲಿ ಮುಂಗಾರಿನ ಅಬ್ಬರ ಜೋರಾಗಿದೆ. ಕಳೆದ 2-3 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಿದೆ. ಹೀಗಾಗಿ ಮುನ್ನೆಚ್ಚರಿಕೆಯಾಗಿ ಆರೋಗ್ಯ ಸಚಿವ ಯುಟಿ ಖಾದರ್ ಜಿಲ್ಲಾ ವಿಪತ್ತು ಪ್ರಾಧಿಕಾರದ ಸಭೆ ನಡೆಸಿದರು. ಸಕಾಲದಲ್ಲಿ ಅಗತ್ಯ ತುರ್ತು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ.
ಇತ್ತ ಉಡುಪಿಯಲ್ಲೂ ಮಳೆರಾಯ ಎಂಟ್ರಿ ಕೊಟ್ಟಿದ್ದಾನೆ. ಸಮುದ್ರ ತೀರದಲ್ಲಿ ರಕ್ಕಸ ಅಲೆಗಳು ದಡಕ್ಕಪ್ಪಳಿಸ್ತಾ ಇದ್ದು, ಮಲ್ಪೆ ಬೀಚ್ನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ತಡೆಬೇಲಿ ಹಾಕಲಾಗಿದೆ. ಅಲ್ಲದೆ ಪ್ರವಾಸಿಗರು ಸೆಪ್ಟೆಂಬರ್ 15ರವರೆಗೆ ಸಮುದ್ರಕ್ಕೆ ಇಳಿಯದಂತೆ ನಿಷೇಧ ಹೇರಿದ್ದಾರೆ. ಕರುನಾಡಿಗೆ 4 ದಿನ ಭಾರೀ ಮಳೆ ಅಲರ್ಟ್. ಮುಂದಿನ 4 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹೀಗಾಗಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು, ರಾಯಚೂರು, ಧಾರವಾಡ, ಉತ್ತರ ಕನ್ನಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಒಟ್ನಲ್ಲಿ ಮುಂಗಾರಿನ ಹೊಡೆತ ಶುರುವಾಗಿದ್ದು, ಜನ ತೊಯ್ದು ತೊಪ್ಪೆಯಾಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಜನಬಂಧನ್ ಹೆಸರಿನಲ್ಲಿ ಮಹತ್ವದ ಸಭೆಯನ್ನು ಇವತ್ತು ಪ್ರತಿಪಕ್ಷಗಳು ನಡೆಸಿದ್ದಾವೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಇವರೆಲ್ಲರೂ ಕೂಡ ಸೇರಿ ಸಭೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಆದರೆ ಈ ಸಭೆಯನ್ನು ಆಪ್ ಮತ್ತು ಡಿಎಂಕೆ ಬಹಿಷ್ಕರಿಸಿದ್ದು, ಈ ಒಗ್ಗಟ್ಟಿನಲ್ಲಿ ಒಡಕು ಎದ್ದು ಕಾಣ್ತಾ ಇತ್ತು. ಇನ್ನು ಶಾಂತವಾಗಿದ್ದ ದಕ್ಷಿಣ ಫಿಲಿಪೈನ್ಸ್ ಇದ್ದಕ್ಕಿದ್ದಂತೆ ಬೆಚ್ಚಿ ಬಿದ್ದಿದೆ. ಜನ ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಎಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ಕೂಡ ಗೊತ್ತಾಗದೆ ಕ್ಷಣಕಾಲ ತತ್ತರಿಸಿ ಹೋಗಿದ್ದಾರೆ. ಅಷ್ಟರಲ್ಲೇ ಸಾಲು ಸಾಲು ಹೆಣಗಳು ಕೂಡ ಏನೋ ಒಂದು ರೀತಿಯಲ್ಲಿ ಮರಣ ಮೃದಂಗ ಬಾರಿಸಿರುವಂಥದ್ದು, ಕಟ್ಟಡಗಳು ಉರುಳಿ ಬಿದ್ದಿರುವಂಥದ್ದು. ದಕ್ಷಿಣ ಫಿಲಿಪೈನ್ಸ್ನ ಮಿಂಡನಾವೋದಲ್ಲಿ 7.8 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಪರಿಣಾಮ 20ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು, ನೂರಾರು ಮಂದಿ ನಾಪತ್ತೆಯಾಗಿದ್ದಾರೆ. ಭೂಕಂಪದ ತೀವ್ರತೆ ಎಷ್ಟಿತ್ತು ಅಂದರೆ ಬಹುಮಹಡಿ ಶಾಪಿಂಗ್ ಮಾಲ್ನ ಹೊರಭಾಗ ನೋಡ್ತಾ ಇದ್ದಂತೆ ಕಳಚಿ ಬಿದ್ದಿದೆ. ದೃಶ್ಯ ನೋಡಿದಂತಹ ಜನ ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ದಾರೆ. ಇನ್ನು ಬಹುಮಹಡಿ ಕಟ್ಟಡವೊಂದು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದೆ. ಜನ ಕಿರುಚುತ್ತಾ ಮನಸ್ಸಿಗೆ ಬಂದ ಕಡೆ ಓಡಿ ಹೋಗ್ತಾ ಇದ್ದಂಥ ದೃಶ್ಯವೂ ಕೂಡ ಗೋಚರಿಸ್ತಾ ಇತ್ತು. ಇದು ಫಿಲಿಪೈನ್ಸ್ನ ಪರಿಸ್ಥಿತಿ. ಇನ್ನು ಫಿಲಿಪೈನ್ಸ್ನ ರಾಜಧಾನಿ ಮನಿಲಾದ ಪ್ರಾಥಮಿಕ ಶಾಲೆಯೊಂದರಲ್ಲಿ ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇದ್ರು. ಈ ವೇಳೆ ಭೂಮಿ ನಡುಗಿದ್ರಿಂದಾಗಿ ವಿದ್ಯಾರ್ಥಿಗಳು ಆತಂಕಕ್ಕೆ ಈಡಾಗಿದ್ರು. ಪಾಪ ಜೀವ ಭಯದಿಂದಲ್ಲಿ ಮಕ್ಕಳು ಕಿರಿಚಾಡ್ತಾ ಇದ್ದಂಥ ದೃಶ್ಯವೂ ಕೂಡ ಕಾಣ್ತಾ ಇತ್ತು. ಹಾಗೆಯೇ ಭೂಕಂಪದ ತೀವ್ರತೆಗೆ 36 ಅಂತಸ್ತಿನ ಬಹುಮಹಡಿ ಕಟ್ಟಡ ಅಲುಗಾಡಿದೆ. ಕಟ್ಟಡ ಅಲುಗಾಡುವಂತಹ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಭಯಾನಕವಾಗಿ ಗೋಚರಿಸಿದೆ. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮಾಜಿ ಮುಖ್ಯಮಂತ್ರಿ ಆದರೂ ಕಾವೇರಿ ನಿವಾಸ ಮೇಲೆ ಸಿದ್ದರಾಮಯ್ಯನವರ ವ್ಯಾಮೋಹ ಹೋಗಿಲ್ಲ. ಕಾವೇರಿಯಲ್ಲಿ ಸಿದ್ದರಾಮಯ್ಯ ಇರುವ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಪರ್ಯಾಯ ಸಿದ್ಧತೆಯನ್ನು ಆರಂಭಿಸ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗಾಗಿ ಕುಮಾರ್ ಕೃಪಾ ಕಲ್ಲು ಬಿಲ್ಡಿಂಗ್ ಅನ್ನು ನವೀಕರಣ ಮಾಡಲಾಗ್ತಾ ಇದೆ. ಇದಕ್ಕಾಗಿ ಪಾರಂಪರಿಕ ಕಟ್ಟಡವನ್ನು ಅಧಿಕಾರಿಗಳು ಓಡಿಸಿ ಅಲ್ಲಿ ಅಧಿಕೃತವಾಗಿ ನಿವಾಸಕ್ಕೆ ಬೇಕಾದಂಥ ಅರೇಂಜ್ಮೆಂಟ್ಸ್ ಅನ್ನು ಮಾಡ್ತಾ ಇದ್ದಾರೆ. ಎಐಸಿಸಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಸೂರಜ್ ಹೆಗ್ಡೆ ನಿಧನಕ್ಕೆ ಕಾಂಗ್ರೆಸ್ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರಿಗೆ ಮತ್ತೊಮ್ಮೆ ದೊಡ್ಡ ಹೊಡೆತ ಬಿದ್ದಿದೆ. ಎನ್ಡಿಎ ಸೇರ್ಪಡೆಯಾಗೋದಕ್ಕೆ 20 ಟಿಎಂಸಿ ಸಂಸದರು ಸ್ಪೀಕರ್ಗೆ ಪತ್ರವನ್ನು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ನಕಲಿ ಡಿಇಎಫ್ ತಯಾರಿಕಾ ಘಟಕ ಪತ್ತೆಯಾಗಿದೆ. ಜಿಲ್ಲಾಧಿಕಾರಿ ದಾಳಿ ಮಾಡಿ 260 ಮೂಟೆ ಯೂರಿಯಾ ಸೇರಿದಂತೆ ಹಲವು ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯದಲ್ಲಿ ರೌಡಿ ಶೀಟರ್ ಎಣ್ಣೆ ಪಾರ್ಟಿ ನಡೆದಿತ್ತು. ಪ್ರಕರಣದ ಸಂಬಂಧ ಮದ್ದೂರು ಆರ್ಎಫ್ಒ ಪುನೀತ್ ಕುಮಾರ್ ಅವರನ್ನು ಅಮಾನತು ಮಾಡಲಾಗಿದೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿರುವ ಉಕ್ಕು ಘಟಕದಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. ಈ ಘಟನೆಯಲ್ಲಿ 8 ಜನ ಕಾರ್ಮಿಕರು ಅಸುನೀಗಿದ್ದಾರೆ. ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ನ ನಾಯಕ ಬಂಧನದ ವಿಡಿಯೋ ವೈರಲ್ ಆಗಿದೆ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಟಿಎಂಸಿ ನಾಯಕ ಬ್ರಹ್ಮಾನಂದ ಚಕ್ರವರ್ತಿ ಬಟ್ಟೆ ಅಂಗಡಿಯೊಳಗೆ ಅಡಗಿ ಕುಳಿತಿದ್ದ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಯಾಗಿ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿದ್ದಾರೆ. ತಮ್ಮ ಸರ್ಕಾರದ ಸಾಧನೆಗಳನ್ನು ಉಲ್ಲೇಖಿಸಿ ಪ್ರಧಾನಿ ಮೋದಿ ಸಂದೇಶ ನೀಡಿದ್ದಾರೆ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಲೆಬನಾನ್ನಲ್ಲಿ ನಿಯೋಜನೆಯ ವೇಳೆ ಮಹಿಳೆಯರ ಸುರಕ್ಷತೆ ಮತ್ತು ಸಹಕಾರ ಉತ್ತೇಜಿಸಿದ್ದಕ್ಕಾಗಿ ಈ ಪ್ರಶಸ್ತಿ ನೀಡಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪ್ರತಿಭಟನೆಯ ವೇಳೆ ಹಿಂಸಾಚಾರ ನಡೆದಿದೆ. ಪಾಕಿಸ್ತಾನದ ಸೇನೆ ಮತ್ತು ಸ್ಥಳೀಯ ಜನರ ನಡುವೆ ಭಾರೀ ಘರ್ಷಣೆ ನಡೆದಿದೆ. ಈ ವೇಳೆ 5 ಪೊಲೀಸರು ಸೇರಿ 8 ಮಂದಿ ಸಾವಿಗೀಡಾಗಿದ್ದಾರೆ. ಕೆರಿಬಿಯನ್ ದ್ವೀಪ ರಾಷ್ಟ್ರವಾದ ಡೊಮಿನಿಕನ್ ಗಣರಾಜ್ಯದ ಲಾ ರೊಮಾನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ಅಪಘಾತ ಸಂಭವಿಸಿದೆ. ಖಾಸಗಿ ವಿಮಾನ ರನ್ವೇ ಮೇಲೆ ಬೆಂಕಿಗೆ ಆಹುತಿಯಾಗಿದೆ. 10ನೇ ಆವೃತ್ತಿಯ ಮಹಿಳಾ ಟಿ20 ವಿಶ್ವಕಪ್ ಜೂನ್ 12ರಿಂದ ಆರಂಭವಾಗಲಿದೆ. ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ ಅಭ್ಯಾಸ ಪಂದ್ಯದಲ್ಲಿ 26 ರನ್ಗಳ ಭರ್ಜರಿ ಜಯ ಸಾಧಿಸಿದೆ.
ಟಾಕ್ಸಿಕ್ ನಿರ್ದೇಶಕಿ ಗೀತು ಮೋಹನ್ ದಾಸ್ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಟಾಕ್ಸಿಕ್ ಚಿತ್ರದ ವಿಶೇಷ ವಿಡಿಯೋವನ್ನು ಚಿತ್ರತಂಡ ಹಂಚಿಕೊಂಡಿದೆ.